ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಪರಶಿವನು ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಲಿ. ಕೈಲಾಸವಾಸಿ ಕರುಣಾಮಯಿ ಶಿವನು ನಿಮಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ ನೀಡಿ ಹರಸಲಿ. J-20 ವರ್ಸಸ್ ರಫೇಲ್. ಮೊದಲು ಶತ್ರುವನ್ನು ಗುರುತಿಸಿ ಹೊಡೆದುರುಳಿಸುವವರು ಯಾರು? ನಮಸ್ಕಾರ ಗೆಳೆಯರೇ, ಇಂದಿನ ವಿಡಿಯೋದಲ್ಲಿ ನಾವು ಜಗತ್ತಿನ 2 ಅತ್ಯಾಧುನಿಕ ಯುದ್ಧ ವಿಮಾನಗಳ ಬಗ್ಗೆ ಮಾತನಾಡೋಣ. ಒಂದು, ಚೀನಾದ ಹೆಮ್ಮೆಯಾದ ಸ್ಟೆಲ್ತ್ ತಂತ್ರಜ್ಞಾನ ಹೊಂದಿರೋ J-20. ಇನ್ನೊಂದು, ಫ್ರಾನ್ಸ್ ನಿರ್ಮಿತ ಭಾರತೀಯ ವಾಯುಪಡೆಯ ಬಲವಾಗಿರೋ ಡಸಾಲ್ಟ್ ರಫೇಲ್. ಇವೆರಡರಲ್ಲಿ ಅಸಲಿ ಕಿಂಗ್ ಯಾರು? BVR ಬಿಯಾಂಡ್ ವಿಜುವಲ್ ರೇಂಜ್, ಅಂದರೆ ಕಣ್ಣಿಗೆ ಕಾಣದಷ್ಟು ದೂರದಲ್ಲಿರುವಾಗಲೇ ಮೊದಲು ಯಾರನ್ನು ಪತ್ತೆ ಹಚ್ಚುತ್ತಾರೆ? ಮೊದಲು ಮಿಸೈಲ್ ಯಾರು ಉಡಾಯಿಸೋ ಶಕ್ತಿ ಯಾರಲ್ಲಿದೆ? ಬನ್ನಿ ನೋಡೋಣ. ಸ್ಟೆಲ್ತ್ ವರ್ಸಸ್ ಸೆನ್ಸಾರ್ ಪವರ್. ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಗ್ರಾಫಿಕ್ ವೈರಲ್ ಆಗ್ತಿದೆ. ಅದರ ಪ್ರಕಾರ ರಫೇಲ್ ವಿಮಾನದ ರೆಡಾರ್ ಕ್ರಾಸ್ ಸೆಕ್ಷನ್ RCS ಸುಮಾರು 1.5 ಚದರ ಮೀಟರ್ ಇದ್ದರೆ ಚೀನಾದ J-20 ಕೇವಲ 0.22 ಚದರ ಮೀಟರ್ ಇದೆ ಅಂತ ಅಂದಾಜಿಸಲಾಗಿದೆ. ಇದರ ಸರಳ ಅರ್ಥ ಇಷ್ಟೇ: ಗಾತ್ರದಲ್ಲಿ ದೊಡ್ಡದಾಗಿದ್ದರೂ ರೆಡಾರ್ ಕಣ್ಣಿಗೆ J-20 ಬಹಳ ಸಣ್ಣದಾಗಿ ಕಾಣುತ್ತೆ. ಈ ಕಾರಣದಿಂದಾಗಿ J-20 ರಫೇಲ್ ಅನ್ನು ಸುಮಾರು 200 ಕಿಲೋಮೀಟರ್ ದೂರದಲ್ಲೇ ಗುರುತಿಸಬಹುದು. ಆದರೆ ರಫೇಲ್ ಯುದ್ಧ ವಿಮಾನಕ್ಕೆ J-20 ಕಣ್ಣಿಗೆ ಬೀಳಬೇಕಾದರೆ ಅದು 150 ಕಿಲೋಮೀಟರ್ಗಿಂತ ಹತ್ತಿರ ಬರಬೇಕಾಗಬಹುದು. ಇಲ್ಲಿ ಮೊದಲ ನೋಟದಲ್ಲೇ ಚೀನಾದ ವಿಮಾನಕ್ಕೆ ಸ್ವಲ್ಪ ಅಡ್ವಾಂಟೇಜ್ ಇದೆ ಅನ್ನೋದು ಮೇಲ್ನೋಟಕ್ಕೆ ನಿಜ ಅನಿಸುತ್ತೆ. ರಫೇಲ್ನ ಅಸಲಿ ಶಕ್ತಿ ಎಲೆಕ್ಟ್ರಾನಿಕ್ ವಾರ್ಫೇರ್, ದ ಎಲೆಕ್ಟ್ರಾನಿಕ್ ಗೇಮ್ ಚೇಂಜರ್. ಆದರೆ ಕತೆ ಇಲ್ಲಿಗೆ ಮುಗಿಯಲ್ಲ. ರಫೇಲ್ ಬರೀ ಯುದ್ಧ ವಿಮಾನವಲ್ಲ, ಅದು ತಂತ್ರಜ್ಞಾನದ ಗಣಿ. ರಫೇಲ್ನಲ್ಲಿರೋ ಸ್ಪೆಕ್ಟ್ರಾ ಅನ್ನೋ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ ಜಗತ್ತಿನಲ್ಲೇ ಫೇಮಸ್. ಒಂದು ವೇಳೆ J-20 ತನ್ನ ರೆಡಾರನ್ನು ಆನ್ ಮಾಡಿ ರಫೇಲ್ ಅನ್ನು ಹುಡುಕಲು ಪ್ರಯತ್ನಿಸಿದರೆ ಆ ರೆಡಾರ್ ಸಿಗ್ನಲ್ಗಳನ್ನು ರಫೇಲ್ನ ಸೆನ್ಸಾರ್ಗಳು ಮೊದಲೇ ಪತ್ತೆ ಹಚ್ಚುತ್ತವೆ. ಅಂದರೆ J-20ಗೆ ರಫೇಲ್ ಕಾಣಿಸೋ ಮೊದಲೇ ಯಾರೋ ನನ್ನನ್ನು ಹುಡುಕ್ತಿದ್ದಾರೆ ಅನ್ನೋ ವಿಷಯ ರಫೇಲ್ನ ಪೈಲಟ್ಗೆ ಗೊತ್ತಾಗಿರುತ್ತೆ. ರಫೇಲ್ ತನ್ನ ಶಕ್ತಿಯುತ ಜಾಮಿಂಗ್ ಸಿಸ್ಟಮ್ ಅನ್ನು ಬಳಸಿ ಚೀನಾದ ಯುದ್ಧ ವಿಮಾನದ ರೆಡಾರನ್ನೇ ಕನ್ಫ್ಯೂಸ್ ಮಾಡಬಲ್ಲದು. ಹಾಗಾಗಿ ಮೊದಲು ನೋಡಿದವನೇ ಗೆದ್ದ ಅಂತ ಇಲ್ಲಿ ಹೇಳೋಕ್ಕಾಗಲ್ಲ. ಮಿಸೈಲ್ ಮತ್ತು ನೆಟ್ವರ್ಕ್ ಅಡ್ವಾಂಟೇಜ್. ಇನ್ನು ಮಿಸೈಲ್ ವಿಚಾರಕ್ಕೆ ಬಂದರೆ ಇವೆರಡು ಯುದ್ಧ ವಿಮಾನಗಳು 150 ಕಿಲೋಮೀಟರ್ಗಿಂತ ದೂರದ ಗುರಿಯನ್ನು ಹೊಡೆಯಬಲ್ಲವು. ಆದರೆ ಯುದ್ಧದಲ್ಲಿ ಬರೀ ವಿಮಾನಗಳು ಮಾತ್ರ ಹಾರಾಡಲ್ಲ. ರಫೇಲ್ ಯುದ್ಧ ವಿಮಾನವು ಎವಾಕ್ಸ್ ಹಾರುವ ರೆಡಾರ್ಗಳು ಮತ್ತು ನೆಲದ ಮೇಲಿರೋ ರೆಡಾರ್ಗಳ ಜೊತೆ ನಿರಂತರ ಸಂಪರ್ಕದಲ್ಲಿರುತ್ತೆ. ಈ ನೆಟ್ವರ್ಕ್ ಸೆಂಟ್ರಿಕ್ ವಾರ್ಫೇರ್ನಿಂದಾಗಿ ರಫೇಲ್ ತನ್ನ ರೆಡಾರನ್ನು ಆನ್ ಮಾಡದೆಯೇ ಬೇರೆ ಮೂಲಗಳಿಂದ ಮಾಹಿತಿ ಪಡೆದು ಗುಪ್ತವಾಗಿ ಹೋಗಿ ಶತ್ರುವನ್ನು ಹೊಡೆದುರುಳಿಸಬಲ್ಲದು. ಅಂತಿಮ ನಿರ್ಣಯ ಯಾರು ಗೆಲ್ಲಬಹುದು? ಕೊನೆಯದಾಗಿ ಹೇಳಬೇಕಂದ್ರೆ ಯುದ್ಧ ಕೇವಲ ಅಂಕಿ ಅಂಶಗಳ ಮೇಲೆ ನಡೆಯಲ್ಲ. ಪೈಲಟ್ನ ಚಾಣಾಕ್ಷತನ, ಯುದ್ಧ ವಿಮಾನದ ಚಲನವಲನ, ಮೆನೋವರಬಿಲಿಟಿ ಮತ್ತು ಆ ಕ್ಷಣದ ತಂತ್ರಗಳು ಮುಖ್ಯವಾಗುತ್ತವೆ. ಚೀನಾದ J-20 ಸ್ಟೆಲ್ತ್ ಆಗಿರಬಹುದು, ಆದರೆ ರಫೇಲ್ನ ಯುದ್ಧದ ಅನುಭವ ಮತ್ತು ಅದರ ಅದ್ಭುತ ಎಲೆಕ್ಟ್ರಾನಿಕ್ ಸಿಸ್ಟಮ್ಗಳು ಅದನ್ನು ಸೋಲಿಸೋದು ಅಷ್ಟು ಸುಲಭವಲ್ಲ. ಅಂಕಿ ಅಂಶಗಳಲ್ಲಿ J-20 ಗೆದ್ದರೆ ಯುದ್ಧ ಭೂಮಿಯ ನೈಜ ಪರಿಸ್ಥಿತಿಯಲ್ಲಿ ರಫೇಲ್ ಒಂದು ಹೆಜ್ಜೆ ಮುಂದೆಯೇ ಇದೆ ಅಂತ ಹೇಳಬಹುದು. ನಿಮಗೇನೆನಿಸುತ್ತದೆ? J-20 ಮತ್ತು ರಫೇಲ್ ಮುಖಾಮುಖಿಯಾದರೆ ಯಾರ ಕೈ ಮೇಲಾಗಬಹುದು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.